ಹಾಯ್ ಫ್ರೆಂಡ್ಸ್, ಆಥ್ರೇಯಸ್ ಕಿಚನ್ಗೆ ಸ್ವಾಗತ. ಈ ದಿವಸ ನಾನು ನುಗ್ಗೆ ಸೊಪ್ಪಿನ ಮಸಾಲೆ ಚಪಾತಿ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಒಂದು ಅರ್ಧ kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದು ಉಪಯೋಗಿಸ್ತೀರೋ ಅದೇ ತೊಗೊಳ್ಳಿ. ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 2 ಮಧ್ಯಮ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಜೀರಿಗೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಪೌಡ್ರ್ 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಜಿಂಜರ್ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಶುಂಠಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಬೀಜದ ಪುಡಿ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇದು ನಾನು ಮನೇಲೇ ಮಾಡ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಸಕ್ಕರೆ ತೊಗೊಂಡಿದ್ದೀನಿ ನೋಡಿ, ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ ಮತ್ತು ಇದಕ್ಕೆ ಅರಿಶಿನ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ತುಪ್ಪ, ಚಪಾತಿ ಮಾಡೋದಕ್ಕೆ ಬೇಕಲ್ಲ ತುಪ್ಪ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಬೇಕಾಗಿರೋ ಮಸಾಲೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದೆ. ಪ್ಯಾನು ಬಾಣಲೆ ಏನು ಬೇಕಾದರೂ ಹೇಳ್ಬೋದು. ಸಣ್ಣದಾಗಿ ಹೆಚ್ಚಿರೋವಂತಹ ಈರುಳ್ಳಿ ಹಾಕಿದ್ದೀನಿ. ಇದನ್ನು ಹಸಿ ವಾಸನೆ ಇರಬಾರ್ದು, ಬಾಡಿಸ್ಕೊಳ್ಬೇಕು ಚೆನ್ನಾಗಿ ನೋಡಿ. ಹೀಗೆ ಕೆದಕ್ತಾ ಇರಿ. ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಬೇಗ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರುತ್ತೆ, ಈರುಳ್ಳಿ ಚೆನ್ನಾಗಿ ಆಗುತ್ತೆ ಮತ್ತು ಹಸಿ ವಾಸನೆ ಹೊಟ್ಟೋಗುತ್ತೆ. ಅದರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ನುಗ್ಗೆ ಸೊಪ್ಪನ್ನ ನಾನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಅದಕ್ಕೆ ಮುಂಚೆ ಜಿಂಜರ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಹಸಿ ಶುಂಠಿ ಬೇಕಾದ್ರೂ ತುರಿದು ಹಾಕ್ಕೊಳ್ಳಿ. ಕೆಲವರು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಇಷ್ಟ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ಪೌಡ್ರ್ ತೊಗೊಂಡಿದ್ದೀನಿ. ಈಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಬೇಯಬೇಕು. ಹಸಿ ವಾಸನೆ ಹೋದ್ರೇ ತಾನೇ ಬೇಯೋದು. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಬೆಂದಿರಬೇಕು. ಅದು ಚೆನ್ನಾಗಿ ಬರೋದು. ಇಲ್ಲ ಅಂದರೆ ಅದು ನೀವು ಚಪಾತಿ ತಿನ್ನುವಾಗ ಮಧ್ಯದಲ್ಲಿ ಕಚ ಕಚ ಅಂತ ಸಿಕ್ಕುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಟೆಸ್ಟ್ ಮಾಡಿ ಆಮೇಲೆ ನೀವು ಅದನ್ನು ಕಲಿಸ್ಬೇಕಾಗತ್ತೆ. ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ನೋಡಿ. ನಾನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಮತ್ತು ಹಸಿರು ಸ್ವಲ್ಪ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಇಲ್ಲಿ ಈಗ ಕೆದಕ್ತಾ ಇರಿ, ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಇದಕ್ಕೆ ಕೊರಿಯಾಂಡರ್ ಪೌಡರ್ ಹಾಕ್ತಾಯಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಬರೀ ಚಪಾತಿನೇ ತಿನ್ನೋ ಬದಲು ಈ ಥರ ಹಾಕ್ಕೊಂಡು ಮಾಡೋದ್ರಿಂದ ಹೆಲ್ತ್ ಕಾನ್ಷಿಯಸ್ ಆಗಿರೋರ್ಗು ತುಂಬಾ ಒಳ್ಳೆಯದಿದು. ಈಗ ಹಿಟ್ಟು ಹೇಗೆ ಕಲಿಸ್ಕೊಳ್ಳೋದು, ಚಪಾತಿ ಹಿಟ್ಟು ಅನ್ನೋದನ್ನು ನೋಡೋಣ ಬನ್ನಿ. ಈಗ ಒಂದು ತಟ್ಟೆ ತೊಗೊಂಡೆ, ಅದಕ್ಕೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕಿದೆ, ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಯಾಕೆಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ದೆ. ಇದಕ್ಕೆ ಮುಂಚೆನೇ ಇದನ್ನು ಹಾಕ್ಬಿಟ್ರೆ ಆಮೇಲೆ ನೀವು ನೀರು ಹಾಕ್ಕೊಳ್ಬೋದು. ಮಸಾಲೆ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ, ಆವಾಗ ಎಷ್ಟು ನೀರು ಬೇಕು ಅಂತ ಗೊತ್ತಾಗುತ್ತೆ. ಇದರಲ್ಲೂ ನೀರಿನ ಅಂಶ ಇರೋದ್ರಿಂದ ನೀವು ಕಲಿಸ್ಬಿಟ್ಟು ಆಮೇಲೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳೋದು ಇಲ್ಲ ಗೋಧಿ ಹಿಟ್ಟು ಜೊತೆ. ಅದರಿಂದ ಮಸಾಲೆನೂ ಹಾಕ್ಬಿಟ್ಟು ಆಮೇಲೆ ಎಷ್ಟು ನೀರು ಬೇಕೋ ಹಾಕಿ ಚೆನ್ನಾಗಿ ನಾದಿಟ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹೀಗೆ ಉಂಡೆ ಮಾಡಿಟ್ಟು ಒಂದು 15ರಿಂದ 20 ನಿಮಿಷ ಇದನ್ನು ನೀವು ಹಾಗೆ ಇಟ್ಟರೆ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಚಪಾತಿ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ದಪ್ಪನಾಗಿ ಹಿಟ್ಟು ತೊಗೊಳ್ತಿದ್ದೀನಿ. ಯಾಕೆಂದರೆ ನಿಮ್ಮ ಮುಂದೆ ಒಂದು
ಟಿಪ್ಸ್ ಇದೆ, ಅದಕ್ಕೋಸ್ಕರ ನೋಡಿ. ನಾನು ಗೋಧಿ ಹಿಟ್ಟಲ್ಲೇ ಲಟ್ಟಿಸ್ತೀನಿ ಇದನ್ನು. ಕೆಲವರು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲ ಹಾಕ್ಕೊಂಡು ಲಟ್ಟಿಸ್ತಾರೆ, ಆದರೆ ನಾನು ಗೋಧಿ ಹಿಟ್ಟಲ್ಲೇ ಲಟ್ಟಿಸ್ತೀನಿ. ನೋಡಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ, ಮತ್ತು ದಪ್ಪನೂ ಬೇಡ ತೆಳುವೂ ಬೇಡ, ಹಾಗೆ ಒಂದು ಮೀಡಿಯಮ್ ಆಗಿ ಒಂದು ಹದಕ್ಕೆ ಲಟ್ಟಿಸ್ಕೊಳ್ಳಿ. ಇದನ್ನು ತುಂಬ ತೆಳು ಮಾಡಿದ್ರೂ ಆ ಮಸಾಲೆ ಎಲ್ಲ ಆಚೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ತುಂಬ ದಪ್ಪ ಆದರೆ ಚೆನ್ನಾಗಿ ಬೇಯೋದಿಲ್ಲ. ಅದರಿಂದ ನೋಡಿ ಗುದ್ದು ಹೀಗೆ ಲಟ್ಟಿಸ್ಕೊಳ್ಳಿ. ಏನಪ್ಪ ನಾನು ಹೇಳ್ತಾ ಇದ್ನಲ್ಲ ಟಿಪ್ ಅಂತ, ಏನು ಅಂದರೆ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ. ಈಗ ಒಂದು ಬೌಲ್ ಇರುತ್ತಲ್ಲ, ಅದನ್ನು ಇದ್ರ ಮೇಲೆ ಹೀಗೆ ಇಟ್ಟು ಪ್ರೆಸ್ ಮಾಡಿ, ಆವಾಗ ಸುತ್ತ ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ರೆ ಚಪಾತಿ ನಿಮಗೆ ರೌಂಡಗಾಗುತ್ತೆ. ಮತ್ತು ಅಂಚೆಲ್ಲ ಸ್ವಲ್ಪ ದಪ್ಪ ಆ ಥರ ಎಲ್ಲ ಇರುತ್ತಲ್ಲ ಅದು ಎಲ್ಲ ಆಚೆ ಬರುತ್ತೆ. ಒಂದೇ ಹದವಾಗಿರುತ್ತೆ ಚಪಾತಿ. ಹೀಗೆ ತವದ ಮೇಲೆ ಹಾಕಿ ಬೇಯಿಸಿ, ಎರಡೂ ಕಡೆ ತುಪ್ಪ ಹಚ್ಚಿ ಚೆನ್ನಾಗಿ ಬೇಯಿಸಿ. ಅಂಚಿಗೂ ಸಹ ಸ್ವಲ್ಪ ತುಪ್ಪನ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಬೇಯುತ್ತೆ, ರುಚಿಯಾಗಿರುತ್ತೆ. ಇದಕ್ಕೆ ಏನು ಬೇಕಾಗೇ ಇಲ್ಲ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಚಪಾತಿ. ನುಗ್ಗೆ ಸೊಪ್ಪಿನ ಮಸಾಲೆ ಚಪಾತಿ ಇದು ನೋಡಿ ಆಯಿತು. ಇದೇ ರೀತಿ ಇನ್ನೊಂದು ಚಪಾತಿ ಮಾಡ್ಕೊತಾ ಇದ್ದೀನಿ. 2 ಚಪಾತಿ ಆಯಿತು ನೋಡಿ, ನುಗ್ಗೆ ಸೊಪ್ಪಿನ ಚಪಾತಿ. ಇದಕ್ಕೆ ಏನಪ್ಪ ಅಂದರೆ ನಾನು ಬಾಳಕ ಮೆಣಸಿನ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮಸಾಲೆ, ಅದನ್ನು ಉಪಯೋಗಿಸ್ತೀನಿ. ಇದಕ್ಕೆ ಸ್ವಲ್ಪ ಮೊಸರು ತೊಗೊಳ್ಳಿ, ಅದಕ್ಕೆ ಇದನ್ನು ಹಾಕಿ ಪುಡಿನ, ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದರಲ್ಲೂ ಸ್ವಲ್ಪ ಉಪ್ಪು ಇರತ್ತಲ್ಲ ಅದರಿಂದ ಹಾಕ್ಕೊಳ್ಳಿ. ಅದ್ರ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನಿಮಗಿದೆಯಾ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿ.